ಮೀಡಿಯಾದವ್ರು ಅಫ್ಕೋರ್ಸ್ ನಾವೆಲ್ರಿಗೂ ತುಂಬ ಸಪೋರ್ಟ್ ಮಾಡೋದು ಆರ್ಟಿಸ್ಟ್ಗಳಿಗೆ ಅಂದರೆ ಅದು ಫಸ್ಟು ನೀವೇ ಮುಂದೆ ಬರೋದು. ಸೊ ನಿಮ್ಮೆಲ್ರಿಗೂ ಅನಂತ ಧನ್ಯವಾದಗಳು ಇಲ್ಲಿವರೆಗೂ ಬಂದಿದ್ದಕ್ಕೆ, ಹಾಗೆ ವೆಯ್ಟ್ ಮಾಡಿದ್ದಕ್ಕೆ ಎರಡಕ್ಕೂ ಕೂಡ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈಗ ಆಲ್ರೆಡಿ ನೀವು ಟ್ರೇಲರ್, ಟೀಸರ್ ಹಾಗೆ 2 ಸಾಂಗ್ನ ಕೂಡ ನೋಡ್ಕೊಂಡ್ ಬಂದ್ರಿ. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಮೋರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಅಂದ ತಕ್ಷಣ ಓಕೆ ಫೈನ್ ಅಂತ ಹೇಳ್ತೀವಿ. ಈ ಫೈಟು ಅಥವಾ ಸಾಂಗು, ಈ ಡಾನ್ಸು ಅಂತ ಒಂದು ಸ್ವಲ್ಪ ಹಿಂಜರಿತೀವಿ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗಲ್ಲಿ ಸಾಂಗ್ ಮಾಡಬೇಕು ಅನ್ನೋದು ಐಡಿಯಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡಬೇಕು ಅಂತ ಅನಿಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು. ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು. ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ. ಸೊ ಬಹುಶಃ ಆ ಸಾಂಗ್ ನನಗಂತೂ ಇಷ್ಟ ಆಯಿತು, ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? Yeah, very much. Yes, so sweet. Thank you. So yes, thank you for the response. Yeah. ಸೊ ಅದಕ್ಕೆ ಸಾಂಗು, ಡಾನ್ಸು ಇದೆಲ್ಲ ಒಂದು ಸ್ವಲ್ಪ ಹಿಂಜರಿತೀವಿ. ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬ ಖುಷಿ ಆಯಿತು. ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ. ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತು ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು ಇನ್ನೂ ತುಂಬ ಖುಷಿ ಆಯಿತು. ಜಗಪ್ಪ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಫ್ಕೋರ್ಸ್ ಗೊತ್ತು. ತುಂಬ ಖುಷಿ ಇದೆ. ಈ ಇಡೀ ಪ್ರಾಜೆಕ್ಟ್ ತುಂಬ ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅನ್ನೋದೇ ಎಲ್ಲರ ಕನಸಿರುತ್ತೆ. ಸೊ ಇದು ಬಹುಶಃ ನಿಮಗೆ ಮನೇಲಿ ಕೂತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋನ ರಿಯಲ್ ಆಗಿ ನೋಡ್ತಿರ್ತೀರಾ ಅದೇ ಥರ ಫೀಲ್ ಆಗುತ್ತೆ. ನಿಮ್ಗೆ ಯಾವುದೇ ಆಡಂಬರ ಆಗಲಿ ಅಥವಾ ಏನು ಫೈಟ್ ಆಗಲಿ ಈ ಥರದ್ದು ಯಾವುದು ನಿಮಗೆ ಅನ್ಸೋದಿಲ್ಲ. ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಬೇಗ ನಿಮಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ. ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ. ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನಲ್ಲಿ ಮದುವೆ ಆಗ್ಬಿಟ್ಟು ಆಫ್ಲೈನ್ ಶೋನ ಮಾಡ್ಕೋತಾರೆ, ಹೇಳಕ್ಕಾಗಲ್ಲ. ಸೊ ಹೊಸ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ ಜಾರಿಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್ ಅಂತ ಹೇಳ್ಬೋದು. ಇವರು ಹೀರೋಯಿನ್ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ, ನನ್ನ ಪೋರ್ಷನ್ ಅಂತ ಬಂದ್ರೆ ನಾನೇ ಹೀರೋಯಿನ್, ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ. ಆತರ ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು. ಆಕ್ಚುಲಿ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಏನಿಲ್ಲ ಅಣ್ಣ. ಆಕ್ಚುಲಿ ಎಲ್ಲ ಲೀಡ್ ರೋಲ್ಗಳೇ. ಈ ಗಜೇಂದ್ರನ್ ಕ್ಯಾರೆಕ್ಟರ್ ಬಂದಾಗ ಅವ್ರದ್ದು ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ. ನಮ್ಮ ಭಾವನ್ ಕ್ಯಾರೆಕ್ಟರ್, ಇವನ್ ಭಾಮೈದನ್ ಕ್ಯಾರೆಕ್ಟರ್ ಇವಂದು ಆಲ್ಮೋಸ್ಟ್ ಅಲ್ಲಿ ನಮ್ಮಷ್ಟೇ ಲೀಡ್ ಬಂದಿದೆ. ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್. ನಾವು ಮಾಮೂಲಿ ಈಗ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ, 20 ನಿಮಿಷದ ಕಾಮಿಡಿ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದೂವರೆ ಗಂಟೆ 2 ಗಂಟೆ 16 ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ, ಸೀನ್ ಬೈ ಸೀನು. ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಡೈಲಾಗ್ಸ್ಗಳಿವೆ. ಟೋಟಲ್ ಕಾಮಿಡಿಯಾಗಿ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲ, ಫಸ್ಟೇ ಮದುವೆ ಆಗಿರಲ್ಲ. ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ. ಆ ಟೈಮಲ್ಲಿ ನನಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮಲ್ಲಿ ಆನ್ಲೈನ್ ಆ್ಯಪಲ್ಲಿ ಮದುವೆ ಆಗೋದು. ಅಂದ್ರೆ ಇಲ್ಲ 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 ಆ ಥರ ಇಲ್ಲ. ಅವ್ರದೇ ಓನ್ ಕಾನ್ಸೆಪ್ಟ್ ಅದು. ಅಲ್ಲ ಅಲ್ಲ, ಅಂದ್ರೆ ಅವ್ರ ಬರ್ದಿರುವಂತ ಕಾನ್ಸೆಪ್ಟ್. ಇದೆಲ್ಲೋ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೀತಾ ಇರೋಂಥದ್ದು. ಮುಂದೆ ನಡೆಯಬಹುದೇನೋ ಅವರ ಇಮ್ಯಾಜಿನೇಷನ್ ಪ್ರಕಾರ. ಅನುಭವ ಯಾವ್ದ್ರಲ್ಲಿ ಕಮ್ಮಿ ಅಂತ ಹೇಳ್ಬಿಟ್ಕೊಂಡೆ. ಬರ್ತಿದ್ಯಾ? ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಾನು ಮೀಡಿಯಾದಿಂದ ಬಂದಂತ ಹುಡುಗ. ಸೊ ಆನ್ಲೈನ್ ಮದುವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದುವೆ ಅನ್ನೋದು ಆನ್ಲೈನಲ್ಲೆಲ್ಲ ಶುರು ಆಗಿದೆ ಕೋವಿಡ್ ಆದ್ಮೇಲೆನೆ. ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು, ಆನ್ಲೈನ್ ಕ್ಲಾಸಸ್ಸು, ಕೊನೆಗದು ಈಗ ಆನ್ಲೈನ್ ಮದುವೆ ಅಂತ ಒಂದು ಸಿನಿಮಾ ಬಂದು ನಿಂತಿದೆ. ನಾಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಆ ಥರ ಏನು ಆಗೋದು ಬೇಡ, ಎಲ್ಲ ಪರಸ್ಪರ ಚೆನ್ನಾಗಿದ್ರೇನೆ ಚಂದ ಅನ್ಸುತ್ತೆ. ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದು ಮಾತಾಡಿದಾಗ ಇಲ್ಲ ಇದರಲ್ಲಿ ಜಗಪ್ಪ ಸುಷ್ಮಾ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಸರಿ ನಮಗೆ ಇನ್ನೇನು ಬೇಕು, ನಮ್ಮ ಟೀಮ್ ಅವರೇ ಇದಾರಲ್ಲ. ಯಾಕಂದ್ರೆ ನಾವೆಲ್ಲ ಒಂದೇ ಬೆಂಚು, ಒಂದು 8 ವರ್ಷ ಸ್ನೇಹಿತರು ನಾವೆಲ್ಲ. ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ಗಳಿಂದ ಬಂದವರು. ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನು ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ಅವ್ರಿಗೆ ನಾನು ಕಾಲು ಹೇಳ್ಕೊಂಡು ನನಗೆ ಅವ್ನ ಕಾಲು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿರ್ಬೋದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟು. ಸಿನಿಮಾದಲ್ಲಿ 100% ಕಾಮಿಡಿ ಇದ್ದೇ ಇದೆ. ದಯವಿಟ್ಟು ಸಿನಿಮಾ ರಿಲೀಸ್ ಆಗೋದು 5ನೇ ತಾರೀಕು ಥಿಯೇಟ್ರಲ್ಲೇ ಬಂದು ದಯವಿಟ್ಟು ಸಿನಿಮಾನ ನೋಡಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ.
ಮೀಡಿಯಾ ಮುಂದೆ ಆಗಲಿ ಒಂದು ಸಭೆನಲ್ಲಾಗಲಿ ಇದೇ ಫಸ್ಟ್ ಮಾತಾಡ್ತಾ ಇರೋದು. ನನಗೆ ಮಾತಾಡೋಕ್ಕೂ ಅಷ್ಟು ಬರಲ್ಲ. ಏನು ತಪ್ಪು ಓಕೆ ಮೇಡಮ್ ಹೇಳಕ್ಕೆ ಮಾತಾಡ್ತಾ ಇದ್ದೀನಿ ನಾನು. ನಾವು ಬಾವಾಜಿ ಅವರು ಒಂದು 23 ವರ್ಷದಿಂದ ಸ್ನೇಹಿತರು. ಒಂದು ಸಣ್ಣ ಮನೆಗಳಲ್ಲಿ ಇದ್ಕೊಂಡು ಈ ಮಟ್ಟಿಗೆ ಬಂದಿರೋರು. ಒಂದು 10 ವರ್ಷದಿಂದ ಹೇಳ್ತಾ ಇದ್ರು ಏನಾದರೂ ಒಂದು ಫಿಲಮ್ ಬನ್ನಿ ಅಂತ. ಆಮೇಲೆ ಮೊನ್ನೆ ಒಂದು 15 ಡೇಸು 1 ಮಂತ್ ಬ್ಯಾಕ್ ಬಂದು ಹೇಳಿದ್ರು ಈ ಥರ ಇದೆ ಒಂದು ಸ್ವಲ್ಪ ಯಾರು ಮಾಡಿರೋದು ಅಂತ ಕೇಳಿದೆ ನಾನು. ಆಮೇಲೆ ಜಗ್ಗಪ್ಪ ಸುಷ್ಮಿತಾ ಅವರು. ಜಗ್ಗಪ್ಪ ಅವರು ನಮಗೆ ಭಾರಿ ಇಷ್ಟ. ಮನೆಯಲ್ಲೆಲ್ಲ ಟಿ ವಿನಲ್ಲಿ ನೋಡಿ ಇದೆ. ರಘು ಅವರು ಬಾಮೈದನ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಅವ್ನ ಸೀರಿಯಲಲ್ಲಿ. ಹಂಗಾಗಿ ಅವ್ರಿಗೆ ನಂಗೆ ತುಂಬ ಇಷ್ಟ. ಹಂಗಾಗಿ ಇದು ಮಾಡಿದ್ವಿ. ಸರಿ ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ. ಆಮೇಲೆ ಇದು ಮಾಡ್ಕೊಂಡು ಮಾಡಿದ್ವಿ. ಕನ್ನಡ ಫಿಲಮ್ನ ನೋಡಿ ಎಲ್ಲರೂ ಆರೈಸಿ ಥಿಯೇಟ್ರ್ಗಳಲ್ಲೇ ಬಂದು ನೋಡಿ.